ಹೆಲೋ ಹಾಯ್ ನಮಸ್ಕಾರ ಫಾರ್ ದ ಎಸ್ ಎ ಮಧುಸ್ಕಂದ ಬಿ ಕೀಪಿಂಗ್ ಚಾನಲ್. ಇವತ್ತು ನಾವೊಂದು ಹೋದ ವಾರದಲ್ಲಿ ಪಾಲ್ ಮಾಡಿದ್ದು 9-10 ದಿನ ಆಯಿತು. ಕ್ವೀನ್ ಹುಟ್ಟಿ ಬಂದಿದ ಅಂತ ನೋಡುವ. ಅಷ್ಟು ಒಳ್ಳೆ ಕ್ವೀನ್ ಸೆಲ್ ಕೂಡ ಆಗಿರಲಿಲ್ಲ. ಆದ ಕಾರಣದಿಂದ ಆಗಿಲ್ಲ ಅಂದರೆ ಒಂದು ಸೆಲ್ ಕೊಡಬೇಕು ಬೇರೆ ಬೆಟ್ಟೆಗಿಂತ. ಆಚೆ ಇನ್ನೊಂದು ಮಾಡಿದ್ರಲ್ಲಿ ಸಕ್ಸಸ್ ಆಯಿತು ನೋಡಿ. ಅದರಲ್ಲಿ ಇದು ಸಕ್ಸಸ್ ಆಗಿದೆ. ಅದು ಮೇಲೆ ಕಟ್ಟೆ ಇಟ್ಟದ್ದು. ಈಗ ನಾವು ಇದರ ಬಗ್ಗೆ ನೋಡಿ, ಇದು ಸಕ್ಸಸ್ ಆಗಿದೆ ಅಂತ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಮಾಡಿಕೊಳ್ಳಿ, ಹಾಗೂ ಶೇರ್ ಮಾಡಿ, ಚಂದದನ್ನು ಲೈಕ್ ಕೊಡಿ. ಲಾಸ್ಟಿಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಪುರ್ಸೊತ್ತಿಲ್ಲದೆ. ನೋಡಿ, ದನಗಳು ಜೋತಾಡ್ತಾ ಇದೆ. ಫುಲ್ ಸ್ಟ್ರೆಂತ್ ಇದೆ ಬಿ ಕಾಲೋನಿ. ಆದರೆ ಇದು ಮೂಲ ಸ್ಥಾನದಲ್ಲಿಟ್ಟದ್ದು. ಸ್ವಲ್ಪ ಈ ಕಡೆ ಮಾಡಬೇಕು, ಸರಿಸುವುದು. ತುಂಬ ಇರಿಟೇಟ್ ಕೊಡಬಾರ್ದು, ಮತ್ತು ಎಸ್ಕೇಪ್ ಆಗ್ತವೆ. ನೋಡಿ, ಗಂಡನ ಮೊಟ್ಟೆ ಇದೆ. ನೋಡಿ, ಇವತ್ತಾದರೂ ಕ್ವೀನ್ಸ್ ಎಲ್ಲ ಹೊರಗೆ ಬಂದಿಲ್ಲ. ಅಂದರೆ ಈಗ ಒಂದು ಅರ್ಧ ಗಂಟೆಯಲ್ಲಿ ಬರುವ ಹಾಗೆ ಕಾಣ್ತದೆ ನೋಡುವಾಗ. ಫುಲ್ಲು ತುದಿ ಸ್ವಲ್ಪ ಹೊಟ್ಟೆ ಆದರೆ ಅದು ಬರ್ತದೆ. ಪಿನ್ನಲ್ಲಿ ಚುಚ್ಚಿದ್ರೂ ಬರಲಿಕ್ಕೂ ಸಾಕು. ಆದರೆ ನಾನು ಆ ಥರ ಮಾಡೋದಿಲ್ಲ. ನೋಡಿ, ಬೆಳೆದಿದೆ, ಇದು ಒಳ್ಳೆ ಬೆಳೆದಿದೆ. ಇವತ್ತು ಬರಬಹುದು. ಕಡ್ಡೆ ಮೊಟ್ಟೆ ಲಾರ್ವಾ ಸಲ ಇರುವುದಿಲ್ಲ. ಈಗ ಇದನ್ನು ನಾವು ಹೇಗೆ ಇತ್ತು ಹಾಗೆಯೇ ಇಡೋದು. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಹಾಗೂ ಶೇರ್ ಮಾಡಿ ಅಂತ ಹೇಳ್ತೇನೆ. ಸ್ವಲ್ಪ ಹೂ ಬಿಡಬೇಕು, ಇಲ್ಲದಿದ್ದರೆ ಒಂದರ ಹತ್ತಿರ ಇರುವುದೆಲ್ಲ ಅಟ್ಯಾಕಿಗೆ, ಡೈರೆಕ್ಟ್ ಅಟ್ಯಾಕಿಗೆ. ಇದು ಸಕ್ಸಸ್. ರಾಣಿ ಹುಟ್ಟಲಿಲ್ಲ, ಇವತ್ತು ಹುಟ್ಟುತ್ತದೆ. ನೀವು ಮುಂದಿನ ವಿಡಿಯೋಗೆ ಆದಷ್ಟು ಬೇಗ ರಾಣಿ ಹುಟ್ಟಿದ ನಂತರ ಯಾವ ಥರ ಇರುತ್ತೆ ಅಂತ ಕಾಯ್ತಿದ್ದೇನೆ ಅಂತ ಭಾವಿಸ್ತೇನೆ. ಕಮೆಂಟಲ್ಲಿ ಹಾಕಿ ನಿಮ್ಮ ಅನುಭವನ. ನಾನು ಕಾಯ್ತಿದ್ದೇನೆ ಈ ಥರ ಎಲ್ಲ. ಮುಂದಿನ ವಿಡಿಯೋಗೆ ಅಂದರೆ ರಾಣಿ ಹುಟ್ಟಿದ್ದು ಹಾಕ್ತೇನೆ. ಪಾರ್ಟ್ 3ಯಲ್ಲಿ ನಾನು ರಾಣಿ ಹುಟ್ಟಿ ಸಕ್ಸಸ್ ಆಗಿ ಮೊಟ್ಟೆ ಇಡೋದು ಹಾಕ್ತೇನೆ. ಪಾರ್ಟ್ 4ಅಲ್ಲಿ ಸೀಲ್ಡ್ ಬ್ರೂಡ್ ಆಗಿರೋದನ್ನು ಹಾಕ್ತೇನೆ. ಮತ್ತು ಆದರೆ ಪುನಃ ಅದನ್ನು ಪಾಲ್ ಮಾಡೋದನ್ನು ಹಾಕ್ಬೋದು. ಇನ್ನು ಕಾರ್ಡ್ಬೋರ್ಡ್ ಬಿಡೋದಷ್ಟೇ ಈ ಥರ ಆಯಿತು. ಇನ್ನು ನಾವು ಇದನ್ನು ಮುಚ್ಚಿ ಟಾಪ್ ಬಾರನ್ನು ಹಾಕುವುದು. ಸರಿ, ಧನ್ಯವಾದಗಳೊಂದಿಗೆ ನಮಸ್ಕಾರ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋಕ್ಕಾಗಿ ನೀವು ಕಾಯ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದುಕೊಂಡಿದ್ದೇನೆ.